ನಾಯಕ ಜಗಜ್ಯೋತಿ ಬಸವೇಶ್ವರರನ್ನ ಮುಂಬಂದಿರದಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಪಂಡಿತ ಮುಖ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ದಿನಾಂಕ 27/7/2026 ಸ್ಥಳ ಕುಂದೂರು. ಈ ಕಾರ್ಯಕ್ರಮ ಮಠದಿಂದ ಸಾಣೇಳಿಯ ನಾಗರಾಜರು ವಚನ ಗೀತೆಯನ್ನ ಪ್ರಸಿದ್ಧಪಡಿಸಬೇಕು ಅಂತ ಹೇಳಿ ನಾವು ಅವರನ್ನು ಗೌರವಪೂರ್ವಕ ವಿನಂತಿಯನ್ನ ಮಾಡ್ಕೊಳ್ತೀವಿ. ಕಳ್ಳಬೇಡ ಕೊಲ್ಲಬೇಡ ಉಸಿಗೆ ನುಡಿಗಲು ಬೇಡ ಮುನಿಗಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಗಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳ್ಳಬೇಡ ಕೊಲ್ಲಬೇಡ ಉಸಿಗೆ ನುಡಿಗಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಗೆಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಗೆಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ ಇದೇ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ ಕಳ್ಳಬೇಡ ಕೊಲ್ಲಬೇಡ ಉಸಿಗೆ ನುಡಿಗಲು ಬೇಡ ಕಳ್ಳಬೇಡ ಕೊಲ್ಲಬೇಡ ಉಸಿಗೆ ನುಡಿಗಲು ಬೇಡ ಮುನಿಗಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಗಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳ್ಳಬೇಡ ಕೊಲ್ಲಬೇಡ ಉಸಿಗೆ ನುಡಿಗಲು ಬೇಡ ಉಸಿಗೆ ನುಡಿಗೆ ಬೇಡ ಉಸಿಗೆ ನುಡಿಗಲು ಕೊಟ್ಟಿರ್ತಕ್ಕಂಥ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಪ್ರಾರ್ಥನೆ ನಮ್ಮೂರಿನ ಗೌತಮಿ ಶರ್ಮಾ ಮತ್ತು ಸೋದರಿಯರಿಂದ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಹರೇ ಆಯುಷ್ಯವಾಯಿತು ವೇದವನು ಬಿಡ ಬ್ರಹ್ಮನ
ಅತಿ ಪ್ರಿಯ ನೋಡ ನಮ್ಮ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನಲ್ಲವಯ್ಯ. ಧನ್ಯವಾದಗಳು. ಎಂದ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ಗೌತಮಿ ಶರ್ಮಾ ಮತ್ತು ಸಂಗಡಿಗರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಲಿಂಗಾಯತ ಸಮಾಜ ನೆಲಬಂದರೋಗ ಹೊನ್ನಾಳಿ ಇವರ ಸದಸ್ಯರು ವಚನ ಗಾಯನವನ್ನು ನಡೆಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಮ್ರ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಮಾಣಿಕ್ಯದ ದೀಪ್ತಿರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನೋಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನೋಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನೋಡಿದರೆ ಲಿಂಗ ಮೆಚ್ಚಿ ನೋಡಿದರೆ ಲಿಂಗ ಮೆಚ್ಚಿ ಅಹುದಹುದೇನಬೇಕು ನೋಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ದೇವನೆಂದೊಲಿವನಯ್ಯ ನೋಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಮುತ್ತಿನ ಹಾರದಂತಿರಬೇಕು. ಶರಣು ಶರಣ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಮಾತ್ಯಾದ ಮಣಿಹ ಮುಗಿಸಿ ಕರ್ತನ ಕರೆ ಪಡೆದು ಈಚ ಮರಣದಿ ಪರಮಾನ ಬೆರೆದಂತ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ನಳರಾಮ ಸಂವತ್ಸರದ ಶ್ರವಣ ಶುದ್ಧ ಪಂಚಮಿಯಂದು ಪರಮಾತ್ಮನ ಹಣದ ಪಡೆದು ಉರಿಯುಂಡ ಕರ್ಪೂರದಲ್ಲಿ ದೇವನಲ್ಲಿ ಬಯಲಾದ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಭಕ್ತಿಯ ಭೂಮಿಯೋಳು ಬೆಳೆದಂತ ಅರಿವಿನ ಮಾಮರಳು ಸೃಷ್ಟಿಗೊಡೆಯ ಲಿಂಗ ದೇವನ ದಿವ್ಯ ಕಾರುಣ್ಯವನ್ನು ಪಡೆದು ನಿಷ್ಪತ್ತಿ ಹಣ್ಣಾಗಿ ಅವನೊಡನೆ ಬೆರೆದಿಯ ಬಸವ ಪೂಜೆಯ ಮಾಡುವ ಶರಣರೇ
ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಶ್ರೀ ಗುರು ಬಸವಣ್ಣಗೆ ಶರಣಾಗುತ್ತ ಲಿಂಗ ದೇವನ ನಂಬಿ ಶರಣ ಗಣಕ್ಕೆ ಶರಣಾಗಿ ಕರುಣಾ ಪ್ರಸಾದ ಪಡೆದು ಗಣಪದವಿಯ ಹೊಂದಿ ನಲಿದಾಡಲು ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಭೃಂಗ ಕುಸುಮದ ಮಧುವ ಹೀರುವ ತೆರದಿ ಲಿಂಗದ ಆನಂದವ ಅಂಗಮನ ಕರಣಾದಿ ಗುಣಗಳ ಲಿಂಗ ಪಾವತಿ ನಾಶ ಮಾಡಿ ಲಿಂಗದೇವ ಶ್ರೀ ಸಚ್ಚಿದಾನಂದನ ಬೆರೆದಂತ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಶರಣ ರಾಷ್ಟ್ರೀಯ ಬಸವ ಬಳಗ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ನೆಲೆಬೆನ್ನೂರು ಹಾಗೂ ಹೊನ್ನಾಳಿ ಇವರು ವಚನ ಗಾಯನ ಹಾಗೂ ಲಿಂಗಾಯತ ಧರ್ಮದ ಜಾಗೃತಿ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೆ ಆ ಬಳಗದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಸ್ವಾಗತ ಆಹ್ವಾನಿತ ಎಲ್ಲ ಅತಿಥಿ ಮಹೋದಯರನ್ನು ಗಣ್ಯರನ್ನು ಸ್ವಾಗತವನ್ನು ಕೋರಬೇಕು ಅಂತೇಳಿ ರುದ್ರೇಶ್ PS ಶಿಕ್ಷಕರು ಕುಂದೂರು ಇವರು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀವಿ. ಡಾಕ್ಟರ್ ಪಂಡಿತಾಚಾರ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ತಳಬಾಳು ಶಾಖಾಮಠ ಸಾಣೆಹಳ್ಳಿ ಗುರುಗಳ ಪಾದಾರವಿಂದಗಳಿಗೆ ಪಡಮಟ್ಟು ಈ ಸ್ವಾಗತ ಭಾಷಣವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಗ್ರಾಮ ಎಂದೇ ಹೆಸರಾಗಿರುವ ಕುಂದೂರು ಗ್ರಾಮದಲ್ಲಿ ಈ ದಿನ ಸುವರ್ಣಾಕ್ಷರಗಳಲ್ಲೇ ಬರೆದಿಡಬೇಕಾಗಿರ್ತಕ್ಕಂಥ ದಿನ. ಯಾಕೆಂದರೆ 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನೇ ಉಂಟು ಮಾಡಿ ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿದ್ದಿ ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಜಗತ್ಪ್ರಸಿದ್ಧರಾಗಿರ್ತಕ್ಕಂಥ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಶ್ರೀ ಬಸವಣ್ಣನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಈ ದಿನ ನಡೀತಾ ಇದೆ. ಇವನಾರವನೆಂದೆನಿಸಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬ ಬಸವಣ್ಣನವರ ವಚನಾಮೃತದೊಂದಿಗೆ ಈ ದಿನ ಡಾಕ್ಟರ್ ಶ್ರೀ 1108 ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಸಿರಿಗೆರೆ ಇವರ ಕೃಪಾಶೀರ್ವಾದದೊಂದಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ದಿನ ಬಸವೇಶ್ವರ ಪುತ್ಥಳಿಯನ್ನು ಅನಾವರಣ ಮಾಡಿರ್ತಕ್ಕಂಥ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಬಸವೇಶ್ವರ ಸಮಿತಿಯ ಪರವಾಗಿ ಹಾಗೂ ಸಮಸ್ತ ಗುಂಡೂರು ಗ್ರಾಮಸ್ಥರ ಪರವಾಗಿ ಹಾಗೂ ಅಕ್ಕಪಕ್ಕದಿಂದ ಬಂದಿರತಕ್ಕಂಥ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ, ಸುಸ್ವಾಗತ. ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ಪಡಮುತ್ತಾ, ಮುಖ್ಯ ಅತಿಥಿಗಳೇ, ಗಣ್ಯರೇ, ಕುಂದೂರು ಮತ್ತು ನೆರೆಹೊರೆಯ ಗ್ರಾಮದ ಸಮಸ್ತ ಬಸವಾಭಿಮಾನಿಗಳಿಗೆ ಶರಣಾರ್ಥಿಗಳು. ಇಂದು ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಮಹತ್ವದ, ಸ್ಮರಣೀಯ ಮತ್ತು ಐತಿಹಾಸಿಕ ದಿನವಾಗಿದೆ. ಜಗಜ್ಯೋತಿ, ವಿಶ್ವಗುರು, ಮಹಾನ್ ಸಮಾಜ ಸುಧಾರಕ, ಅನುಭವ ಮಂಟಪದ ಸ್ಥಾಪಕ, ಮಹಾನ್ ಮಾನವತಾವಾದಿ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇಂದು ನೆರವೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಅಪರೂಪದ ಅವಕಾಶ ನಮಗೆ ದೊರೆತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ. ಕುಂದೂರು ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ. ಇದೇ ದಾವಣಗೆರೆ ನಗರದಲ್ಲಿ 1913ರಲ್ಲಿ ಕರ್ನಾಟಕದ ಗಾಂಧಿ ಎಂದೇ ಖ್ಯಾತರಾಗಿರ್ತಕ್ಕಂತಹ ಅರಡೇಕರ್ ಮಂಜಪ್ಪನವರಿಂದ 1913ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಹೋಯಿತು. ಅಲ್ಲಿಂದ ಪ್ರತಿ ವರ್ಷ ನಾವು
ಬಸವೇಶ್ವರ ಜಯಂತಿಯನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದಲ್ಲೂ ಕೂಡ ಈ ಒಂದು ಬಸವೇಶ್ವರರ ಪುತ್ಥಳಿ ಒಂದು ಅನಾವರಣಗೊಂಡಿದೆ. ಇದರ ಚಾಲನೆ ಹೇಗೆ ದೊರಕು ಅಂತ ನೋಡೋದಾದರೆ 2021ನೇ ಇಸ್ವಿಯಲ್ಲಿ ಕುಂದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸಭೆಯಲ್ಲಿ ಚರ್ಚಿಸಿ ಒಮ್ಮತದ ಅಭಿಪ್ರಾಯದ ಮೇರೆಗೆ ಕುಂದೂರು ಗ್ರಾಮದ ಮುಖ್ಯ ವೃತ್ತದಲ್ಲಿ ಬಸವೇಶ್ವರರ ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡಬೇಕು. ಜೊತೆಗೆ ಅಲ್ಲಿ ಆ ಒಂದು ವೃತ್ತಕ್ಕೆ ಶರಣ ಬಸವೇಶ್ವರ ವೃತ್ತ ಅಂತೇಳಿ ನಾಮಕರಣ ಮಾಡಬೇಕು ಅಂತೇಳಿ ಎಲ್ಲರೂ ಒಮ್ಮತದ ತೀರ್ಮಾನವನ್ನು ಕೈಗೊಂಡರು. ಇದಕ್ಕೆ ಪೂರಕವಾಗಿ ಲಿಂಗೈಕ್ಯ ಪೊಲೀಸ್ ಗೌಡರು ಹನುಮಂತಪ್ಪನವರ ಮಹತ್ವಾಕಾಂಕ್ಷೆ ಇದೆ ಎಂಬುದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಬೇಕು. ಅಂತೂ ಚಿಗುರಿದಂತಹ ಕನಸು ಇಂದು ನನಸಾಗಿರುವುದು ನಮ್ಮೆಲ್ಲರಿಗೂ ಅತೀವವಾಗಿರ್ತಕ್ಕಂತಹ ಸಂತಸ ತಂದಿದೆ. ಅಂದಿನಿಂದ ಇಂದಿನವರೆಗೆ ಸರಿಸುಮಾರು 4 ವರ್ಷಗಳ ಕಾಲ ಹಲವು ಬಾರಿ ಬಸವೇಶ್ವರ ಬಳಗದವರು ಸಭೆ ಸೇರಿ ಬಸವೇಶ್ವರ ಪುತ್ಥಳಿ ತರಲು ರೂಪುರೇಷೆಯನ್ನು ಸಿದ್ಧಪಡಿಸಿ ಆ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸಲಾಯಿತು. ಈ ಪುತ್ಥಳಿ ಅನಾವರಣಕ್ಕೆ ಎಲ್ಲ ಜಾತಿ ಜನಾಂಗದವರು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ತಮ್ಮ ತನು ಮನ ಧನವನ್ನು ಸಮರ್ಪಿಸುವುದರ ಮೂಲಕ ಬಸವೇಶ್ವರರ ಸಮಾನತೆಯ ತತ್ವ ಸಾಕಾರಗೊಂಡಿದೆ ಎಂದು ನಾನು ಕೂಡ ಭಾವಿಸ್ತೇನೆ. ಕುಂದೂರು ಗ್ರಾಮದ ಹಿರಿಯರು, ಯುವಕರು ಉತ್ಸಾಹದಿಂದ ಸಂಘಟನಾತ್ಮಕವಾಗಿ ನೆರೆಯ ಗ್ರಾಮದವರ ಸಹಕಾರದೊಂದಿಗೆ ಬಸವೇಶ್ವರರ ಪುತ್ಥಳಿ ಸಿದ್ಧವಾಯಿತು. ನಮ್ಮ ಗ್ರಾಮದ ಕೆಲ ಉತ್ಸಾಹಿ ಯುವಕರು ಮತ್ತು ಹಿರಿಯರು ಕಳೆದ 8-10 ತಿಂಗಳಿನಿಂದ ಈ ಪುತ್ಥಳಿಯನ್ನು ಸ್ಥಾಪಿಸಲು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವಿರತವಾಗಿ ದುಡಿದಿದ್ದಾರೆ. ಆ ಎಲ್ಲ ಬಸವಾಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಬಸವೇಶ್ವರ ಸೇವಾ ಸಮಿತಿಯ ಪರವಾಗಿ ತಿಳಿಸ್ತಾ ಇದ್ದೇನೆ. ಬಸವೇಶ್ವರರ ಕಂಚಿನ ಪುತ್ಥಳಿ ಅನಾವರಣಕ್ಕೆ ಸರಿಸುಮಾರು 18 ಲಕ್ಷ ರೂಪಾಯಿಗಳ ವೆಚ್ಚ ತಗಲಿದೆ. ಈ ಪುತ್ಥಳಿಯ ಶಿಲ್ಪಿ ನಮ್ಮ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಊರುಗೊಳ್ಳು ಗ್ರಾಮದ ಹಾಲುಮತ ಕುರುಬ ಸಮುದಾಯದ ಶರಣ ನಂದಕುಮಾರ್ ಅವರು. ಅದೇ ರೀತಿ ಈ ಬಸವೇಶ್ವರ ಪುತ್ಥಳಿಯ ಸ್ಥಳದ ಸಿದ್ಧತೆಯ ಸರಗಾರ ಕೆಲಸವನ್ನು ಮಾಡಿರ್ತಕ್ಕಂಥವರು ನಮ್ಮ ಮುಸಲ್ಮಾನ ಸಮುದಾಯದ ಶರಣ ಜಫೂರ್ ಅವರು. ಬಸವೇಶ್ವರ ಪುತ್ಥಳಿಯ ಕೆಳಭಾಗದ ಸ್ಥಳದಲ್ಲಿನ ಕಾಮಧೇನುವಿನ ಮೂರ್ತಿಯನ್ನು ಸಿದ್ಧಪಡಿಸಿದವರು ವಿಶ್ವಕರ್ಮ ಸಮುದಾಯದ ಶರಣ ರಾಘವೇಂದ್ರ ಆಚಾರ್ಯ ಅವರು. ಇಲ್ಲಿ ಜಾತ್ಯತೀತ ಶಕ್ತಿಗಳು ಒಂದಾಗಿ ಒಂದು ಪುತ್ಥಳಿ ಅನಾವರಣಕ್ಕೆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತೀವಿ. ಅದಕ್ಕೆ ಒಂದು ವಚನ ನೆನಪಾಗುತ್ತೆ. ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಹತ್ತಿಯ ಬತ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಎಂಬ ಶರಣರ ವಚನ ಇಲ್ಲಿ ಸಾಕಾರಗೊಂಡಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಬಸವಣ್ಣನವರು ಕೇವಲ 12ನೇ ಶತಮಾನದ ಮಹಾನ್ ಸಂತ ಮಾತ್ರವಲ್ಲ, ಅವರು ಎಲ್ಲ ಕಾಲಕ್ಕೂ ಅನ್ವಯವಾಗುವ ಜೀವನ ಮೌಲ್ಯಗಳನ್ನು ನೀಡಿದಂತಹ ಮಹಾನ್ ಚಿಂತಕರಾಗಿದ್ದಾರೆ. ಅವರ ಚಿಂತನೆಗಳು ಇಂದಿಗೂ ಸಮಾಜಕ್ಕೆ ಬೆಳಕಾಗಿವೆ. ಅವರು ಹೇಳಿದ ಕಾಯಕವೇ ಕೈಲಾಸ ಎಂಬ ಸಂದೇಶವು ದುಡಿಮೆಗೆ ಗೌರವ ನೀಡುವುದನ್ನು ಕಲಿಸುತ್ತದೆ. ದಾಸೋಹವೇ ಧರ್ಮ ಎಂಬ ತತ್ವವು ಸಂಪತ್ತನ್ನು ಸಮಾಜದ ಒಳಿತಿಗಾಗಿ ಹಂಚಿಕೊಳ್ಳುವ ಮನೋಭಾವವನ್ನು ಬೆಳೆಸುತ್ತದೆ. ಅವರ ವಚನಗಳಲ್ಲಿ ಮಾನವೀಯತೆ, ಸಮಾನತೆ, ನ್ಯಾಯ, ಸತ್ಯ ಮತ್ತು ಪ್ರಾಮಾಣಿಕತೆಯ ಸಂದೇಶಗಳು ಅಡಕವಾಗಿವೆ. ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು ಎಂಬ ವಚನದಂತೆ ಆ ಮೂಲಕ ಇಲ್ಲಿ ಎಲ್ಲ ಶರಣರ ಸಮೂಹ ಸೇರ್ಪಡೆಗೊಂಡಿದೆ. ಇದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನ ಪುತ್ಥಳಿ ಅನಾವರಣಗೊಂಡಿದೆ. ಇದು ಸಾಂಕೇತಿಕವಾಗಿ ಇಷ್ಟಕ್ಕೆ ನಿಲ್ಲದೆ ಬಸವೇಶ್ವರರ ಮತ್ತು ಶಿವಶರಣರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಕೈಂಕರ್ಯದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹೊನ್ನಾಳಿ, ರಾಷ್ಟ್ರೀಯ ಬಸವದಳ ತಾಲೂಕು ಘಟಕ ಹೊನ್ನಾಳಿ, ಕುಂದೂರು ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು, ಎಲ್ಲ ಸ್ತ್ರೀಶಕ್ತಿ ಸಂಘಗಳು, ಎಲ್ಲ ಇಲಾಖೆ ಸಂಘ ಸಂಸ್ಥೆಗಳು, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಬಸವ ಭಕ್ತರಿಗೆ ಬಸವೇಶ್ವರ ಸೇವಾ ಸಮಿತಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.
ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಅವಕಾಶ ಕಲ್ಪಿಸಿದಂತಹ ಸರ್ವರಿಗೂ ವಂದಿಸುತ್ತೇನೆ. ಶರಣು ಶರಣಾರ್ಥಿಗಳು. ಉದ್ಘಾಟನೆ. ಈ ಉದ್ಘಾಟನೆಯನ್ನ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಮಾನ್ಯ ಜನಪ್ರಿಯ ಶಾಸಕರಾಗಿದ್ದ ಶಾಂತನಗೌಡರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ನೆರವೇರಿಸಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಾಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ತೈಲವನೆರೆದು